ನಮ್ಮೂರು ಚಿಕ್ಕುಣಸೂರು. ಅಂದ್ರೆ ನಮ್ ಗಂಡ ಏನ್ ಮಾಡಿದಾರೆ ಏನು ಅಂತ ಗೊತ್ತಿತ್ತಿಲ್ಲ. ಯಾರೋ ಇಬ್ರು ಪೊಲೀಸರು ಅಂತ ಹೇಳ್ಬಿಟ್ಟು ಬಂದಿ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ನನ್ ಫೋನು ನಮ್ದು 4 ಫೋನ್ ಇತ್ತು ಅದೆಲ್ಲ ಇಸ್ಕೊಂಡು ಹೋಗಿದ್ದಾರೆ. 2 ದಿನಾನು ನಮ್ಗೆ ಗೊತ್ತಾಗಿಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಯಾರು ಎಂತಂತ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಮನೆ ಓನರ್ಗೆ ಅವರು ನಂಬರ್ ಕೊಟ್ಟಿದ್ರು. ಆ ನಂಬರ್ ನಾನ್ ಇಸ್ಕೊಂಡು ಫೋನ್ ಮಾಡಾಗ ಅವ್ರು ಎತ್ತಿಲ್ಲ. 3 ಸಲ ಫೋನ್ ಮಾಡ್ದೆ ಎತ್ತಿಲ್ಲ. ಇದು ಕ್ಯಾನಗರ ಸ್ಟೇಷನ್ಗೆ ಬಂದೆ. ಅಲ್ಲಿ ಅವರಿಂದ ಫೋನ್ ಮಾಡ್ಸೋವಾಗ ಶಾಲಿಗ್ರಾಮ್ ಸ್ಟೇಷನ್ಗೆ ಬಾ ಅಂದ್ರು. ನಾನು ಅಲ್ಲಿ ಹೋಗಿ ಕೇಳೋವಾಗ ಅವ್ರು ಏನ್ ಮಾಡಿದ್ರು, ಅಲ್ಲಿ ನನ್ಗೆ ಕಾಸು ಕೊಡು ಅಂತ ಹೇಳಿದ್ರು. ನನ್ನ ಹತ್ರ ಕಾಸು ಇಲ್ಲ ಅಂತ ಹೇಳೋವಾಗ ಅವ್ರ ಏನೇಂದ್ರು, ನಿಮ್ ಹತ್ರ ಇರೋದು ಒಡವೆನೆ ಅಡ ಮಾಡಕ್ ಬಿಟ್ಟು ನನ್ಗೆ 30,000 ಕೊಡು ಅಂತ ಹೇಳಿದ್ರು. ಅವರು ಬಸವರಾಜು ಸರ್ ಅಂತ ಪೊಲೀಸರು. ಬಸವರಾಜು. ನನ್ನ ಹೆಸರು ರುದ್ರೇಶ್ ಅಂತ. ನಾನು KR ನಗರ ಸಾಮಾಜಿಕ ಹೋರಾಟಗಾರ ಮತ್ತು JDS ನಗರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಿನ್ನೆ ನಮ್ಮ KR ನಗರದ ಕೋರ್ಟ್ ನಲ್ಲಿ ಒಬ್ಬ ಆರೋಪಿ ಅಂತ ಕರ್ಕೊಂಡ್ ಬಂದಿರೋಂಥ ವ್ಯಕ್ತಿ ಆಗಿರೋಂಥ ನೋವನ್ನ ಓಪನ್ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಮಾತಾಡಿದ್ರು ಅನ್ನೋದು ಕೆಲ ಲಾಯರ್ಗಳು ನನಗೆ ವಿಷಯ ತಲುಪಿಸಿದ್ರು. ಫೋನ್ ಯಾರಿಗೋ ನನ್ನ ಮನೆ ಕಡೆಯವ್ರಿಗೆ ಫೋನ್ ಮಾಡ್ತಾ ಇದ್ದಲ್ಲಿ ನಂದು ಫೋನು ಎಲ್ಲಾರ್ದು ಒಟ್ಟು 4 ಫೋನ್ ಕಿತ್ಕೊಂಡೋದ್ರು. ನಮ್ಗೆ ಏನು ಅಂತ ಗೊತ್ತಾಗ್ಲಿಲ್ಲ, ಯಾವ ವಿಚಾರಕ್ಕೆ ಕರ್ಕೊಂಡೋದ್ರು ಗೊತ್ತಾಗ್ಲಿಲ್ಲ. ಅವಾಗ ನಾನು KR ಸ್ಟೇಷನ್ ಮುಂದೆ, ಆಗ KR ಸ್ಟೇಷನ್ ಅಲ್ಲ ಅಂತ ಹೇಳಿದಾಗ ಸಾಲಿಗ್ರಾಮ ಸ್ಟೇಷನ್ಗೆ ಹೋದ. ಸಾಲಿಗ್ರಾಮ ಸ್ಟೇಷನ್ಗೆ ಹೋದ್ರು. ಅಲ್ಲಿದ್ದಂತ ಒಬ್ಬ ಪೊಲೀಸು ಯಾರು ಬಸವರಾಜ್ ಅಂತ ಹೇಳಿದ್ರು. ಆ ಫೋಟೋನು ತೋರಿಸಿದ್ರು ಪಾಪ ಅಮ್ಮ. ಇವರೇ ನನ್ಗೆ 30,000 ಹಣಕ್ಕೆ ಒತ್ತಾಯ ಮಾಡಿದ್ರು. ಹಣ ನಮ್ಮ ಹತ್ರ ಇಲ್ಲ ಅಂದಿದ್ದಕ್ಕೆ ಹಾಕೊಂಡಿರೋ ಓಲೆನುವೆ ಕೈಯಲ್ಲಿರೋ ಉಂಗುರನು ಮಾರ್ಬಿಟ್ಟು ತಂದ್ಕೊಡು, ನಿನ್ ಗಂಡನ್ಗೆ ನಾನು ಬಿಡಿಸ್ತೀನಿ ಅಂತ ಹೇಳಿ ಒತ್ತಾಯ ಮಾಡಿದ್ರು ಅಂತ.